ಡಿವೋರ್ಸ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ದು ಹೊಂದಾಣಿಕೆಯ ಸಮಸ್ಯೆ ಇದಕ್ಕೆ ಮೂಲ ಕಾರಣವಾಗಿದೆ. ಹೀಗಾಗಿ ಡಿವೋರ್ಸ್ ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದಲೇ ಈಗ ಕೂಡಿ ಬಾಳೋಣ ಕೌನ್ಸಿಲಿಂಗ್ ಸೆಂಟರ್ ಆರಂಭಿಸಲು ಮಹತ್ವದ ಆದೇಶವನ್ನು ಮಾಡಲಾಗಿದೆ. ವಿವಾಹ ಮಹತ್ವ ತಿಳಿಸಲು, ವಿಚ್ಛೇದನ ತಗ್ಗಿಸಲು, ಮದುವೆಗೂ ಮುಂಚೆಯೇ ಸಂವಹನ ಕೇಂದ್ರ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಈ ಕೇಂದ್ರ ಸ್ಥಾಪನೆಯಾಗುತ್ತೆ. ಸೂಕ್ತ ಸ್ಥಳ ಹಾಗೂ ಕೌನ್ಸಿಲಿಂಗ್ಗೆ ಸಿಬ್ಬಂದಿ ನೇಮಕ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲ ಇದು ವೆರಿ ಗುಡ್ ಮೂವ್. ಇದು ಮಾಡಿ ತುಂಬ ಒಳ್ಳೆಯದು, ಮಾಡಿ ಬೇಡ ಅಂದಿಲ್ಲ. ಮದುವೆಗೆ ಮೊದಲು ಅಂದರೆ ಅರೇಂಜ್ಡ್ ಮ್ಯಾರೇಜಲ್ಲಿ ಪ್ರಾಬ್ಲಮ್ಮು 6 ವರ್ಷ 8 ವರ್ಷ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು 6 ತಿಂಗಳಲ್ಲಿ ಡೈವರ್ಸ್ ಮಾಡಿಸ್ತಾರಲ್ಲ, ಅದಕ್ಕೇನು ಬಡ್ಕೊಳ್ಳೋಣ ನಾವು? ಅದನ್ನು ಹೇಗೆ ತಡೆಯೋದು? 6 ವರ್ಷ 8 ವರ್ಷ ಲವ್ ಅಂತೆ, ಕೈ ಹಿಡ್ಕೊಂಡು ಕೂಡಿ ಬಾಳೋಣ ಅಲ್ಲ, ಕೈ ಹಿಡಿದು ಓಡಾಡೋಣ ಅಂತ ಓಡಾಡಿರ್ತಾರೆ. ನಿಜ. ಮದುವೆ 6 ತಿಂಗಳು ಡೈವರ್ಸ್ ಅಂತಾರೆ. ಅದೇನು ಲೆಕ್ಕಾಚಾರ ಅರ್ಥವಾಗಲ್ಲ. ಅಲ್ಲ ಹೊಂದಾಣಿಕೆ ಇರಲ್ಲ. ಇಲ್ಲ, ಇದು ಆಗಲಿ, ದಿಸ್ ಇಸ್ ಬಿಕಮಿಂಗ್ ಎ ಸೀರಿಯಸ್ ಪ್ರಾಬ್ಲಮ್. ಇದು ಏನು ಅಂತ ಅರ್ಥ ಆಗ್ತಿಲ್ಲ. ಇದಕ್ಕೆ ಸಾವಿರಾರು ಕಾರಣಗಳಿವೆ. ನಾನು ಐ ಕ್ಯಾನ್ ಇಡೀ ದಿನ ಬೇಕಾದನ್ನೆಲ್ಲ ಹೇಳ್ಕೊಂಡು ಕೂತ್ಕೋಬೋದು. ಯಾಕೆ ಅಂದರೆ ನಂಗೆ ಗೊತ್ತಿಲ್ಲ ಈ ಸರ್ಕಾರ ಏನು ಮಾಡುತ್ತೆ ಅಂತ. 25 ವರ್ಷದ ಹಿಂದೆ ಅಥವಾ 30, ಹೆಚ್ಚು ಕಡಿಮೆ 25 ವರ್ಷದ ಹಿಂದೆನೇ ಇಟ್ಕೊಳ್ಳಿ, 90 ನಾವೆಲ್ಲ ಕ್ರೈಮ್ ರಿಪೋರ್ಟ್ ಮಾಡ್ತಿದ್ದಾಗ ಬೆಂಗಳೂರು ಕಮಿಷನರ್ ಆಫೀಸಲ್ಲಿ ಇಂಥದ್ದೊಂದು ಸೆಂಟ್ರ್ ಇತ್ತು, ಒಂದು ಕೌನ್ಸಿಲಿಂಗ್ ಸೆಂಟ್ರ್ ಇತ್ತು. ಅದು ಎಲ್ಲೋಯ್ತದು? ಇತ್ತದು. ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಅಲ್ಲಿ ಹೆಣ್ಣುಮಕ್ಕಳುಗಳು ಭಾಳ ಅನ್ಬಿಲೀವಬಲ್ ಪ್ಯಾಷನಲ್ಲಿ, ನನಗೆ ಅವ್ರ ಹೆಸರು ಮರ್ತೋಗಿದೆ 2-3 ಜನದ್ದು. ಏನು ಪ್ಯಾಷನಲ್ಲಿ ಕೂತ್ಕೊಂಡು ಪಾಪ ಎಲ್ಲ ಸಮಾಧಾನ ಮಾಡೋರು ಇತ್ತು. ವಾಲಂಟಿಯರ್ಸ್ ಮಾಡೋರು ಅಂತ. ಹಾಂ, ಅದು ಯಾವುದೋ ಒಂದು ಗ್ರೂಪ್ ಏಜೆನ್ಸಿ ಇತ್ತದು. ಅಂದರೆ NGOನವರು ಕಮಿಷನರ್ ಆಫೀಸ್ ಒಳಗಡೆ ಮಾಡೋರು, ಅವ್ರಿಗೊಂದು ಆಫೀಸ್ ಕೊಟ್ಟಿದ್ರು. ಅದೆಲ್ಲೋಯ್ತೋ ಏನಪ್ಪ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.